ಸಿಂಧನೂರು ತಾಲೂಕಿನ ಮಾನ್ಯ ಅಬಕಾರಿ ನಿರೀಕ್ಷಕರ ಕಚೇರಿಗೆ ಬಂದಿದ್ದೀವಿ. ಕಾರಣ ಅಂತಂದ್ರೆ ಸಿಂಧನೂರು ತಾಲೂಕಿನ ಕನ್ನಾರಿ ಅನ್ನುವಂತ ಒಂದು ಪುಟ್ಟ ಗ್ರಾಮದಲ್ಲಿ ಅಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಅನ್ನುವಂಥದ್ದು ಯಥೇಚ್ಛವಾಗಿ ನಡೀತಾ ಇದೆ. ಅಲ್ಲಿ ಯಾವುದೇ ಅಧಿಕಾರಿಗಳ ತಹಶೀಲ್ದಾರರಾಗಲಿ ಅಥವಾ ಅಬಕಾರಿ ಇಲಾಖೆಗಳ ಅಧಿಕಾರಿಗಳಾಗಲಿ ಅಥವಾ ಪೊಲೀಸ್ ಠಾಣೆಯ ಅಧಿಕಾರಿಗಳ ಯಾವುದೇ ಭಯ ಹಮ್ಮು ಬಿಮ್ಮು ಇಲ್ಲದೆ ಯಥೇಚ್ಛವಾಗಿ ಎರಡು ಮನೆಗಳಲ್ಲಿ, ಅದು ಅಂಗಡಿಗಳಲ್ಲ, ಮನೆಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ. ಆ ಅಕ್ರಮ ಮದ್ಯ ಮಾರಾಟದಿಂದಾಗಿ ಅಥವಾ ಆ ಕಾರಣದಿಂದಾಗಿ ಊರಿನ ಮಹಿಳೆಯರು, ಪುರುಷರು ಯಥೇಚ್ಛವಾಗಿ ಸರಾಯಿಯನ್ನ ಅಥವಾ ವಿಸ್ಕಿಯನ್ನ, ಬ್ರ್ಯಾಂಡಿಯನ್ನ ಕುಡಿದು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಎಷ್ಟೋ ಯುವಕರು ತಮ್ಮ ಸರಾಯಿ ಕುಡಿತದಿಂದಾಗಿ ಜೀವನವನ್ನೇ ಬಿಟ್ಟಿದ್ದಾರೆ. ಹಾಗಾಗಿ ಈ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು, ಇದನ್ನ ಸಂಪೂರ್ಣವಾಗಿ ನಮ್ಮೂರಿನಲ್ಲಿ ಅಕ್ರಮ ಮಾರಾಟ ನಿಷೇಧಿಸಬೇಕು ಅಂತೇಳಿ ಇವತ್ತು ನಾವು ಸೇರಿದಂತೆ ಊರಿನ ನಿರುಪಾದಿ ನಾಯಕ್ ಅಂತೇಳಿ ಇವರ ನೇತೃತ್ವದಲ್ಲಿ, ಇವರು ಹಲವಾರು ಜನಪರ ಹೋರಾಟಗಾರರು, ಸಾಹಿತಿಗಳು, ಇವರು ನೇತೃತ್ವದಲ್ಲಿ ಕನ್ನಾರಿ ಗ್ರಾಮದ 10 ಮಹಿಳೆಯರು ನಮ್ಮ ಊರಿನಲ್ಲಿ ಕನ್ನಾರಿ ಗ್ರಾಮದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಬೇಕಂತೇಳಿ ಇವತ್ತು ಮನವಿ ಪತ್ರ ಮಾಡಲಿಕ್ಕೆ ಅಬಕಾರಿ ನಿರೀಕ್ಷಕರ ಕಚೇರಿಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ವಿರುಪಮ್ಮ ಅಂತೇಳಿ ಅವರು ಮದ್ಯ ನಿಷೇಧ ಆಂದೋಲನದ ಮುಖ್ಯಸ್ಥರು, ಅವರು ಕೂಡ ಇದ್ದಾರೆ. ಅವರಿಗೆ ಆತ್ಮೀಯವಾದಂತ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಕನ್ನಾರಿ ಗ್ರಾಮದ ರೆಡ್ಡಪ್ಪ ಕನ್ನಾರಿ ಅಂತೇಳಿ ಅವರು ಕೂಡ ಗ್ರಾಮಸ್ಥರು, ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಆಮೇಲೆ ರಾಜ್ಯ ಮಹಿಳಾ ಒಕ್ಕೂಟದ ಮುಖ್ಯಸ್ಥರಾಗಿರ್ತಕ್ಕಂಥ ಇಂದ್ರಮ್ಮ ಅವರಿದ್ದಾರೆ, ಆಮೇಲೆ ಈರಮ್ಮಕ್ಕ ಅವರಿದ್ದಾರೆ, ಆಮೇಲೆ ಮರಿಯಮ್ಮಕ್ಕ ಅವರಿದ್ದಾರೆ, ಶಿವಮ್ಮ ಅವರಿದ್ದಾರೆ, ಮತ್ತೆ ಊರಿನ ಹಿರಿಯರು ನೋಡಿ, ಇವರೆಲ್ಲ ನನಗೆ ಅನಿಸುತ್ತೆ 70-80 ಆಸುಪಾಸಿನ ವಯಸ್ಸಿನವರಿದ್ದಾರೆ. ಇವರೆಲ್ಲರೂ ಕೂಡ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ, ಸಮಸ್ಯೆಗಳನ್ನ ಎದುರಿಸಿ ಕನ್ನಾರಿ ಎನ್ನುವಂತ ಸುಮಾರು ನನಗೆ ಅನಿಸಿದ ಪ್ರಕಾರ ಒಂದು 100-150 ಮನೆಗಳಿದಾವೇನೋ, ಅಲ್ಲಿ ಅಕ್ರಮ ಮದ್ಯ ಮಾರಾಟ ಅನ್ನುವಂಥದ್ದು ಬಹಳಷ್ಟು ನಡೀತಾ ಇದೆ. ಇದನ್ನು ನೋಡಿ ನಾವು ಸಹಿಸಲಿರೋಕ್ಕೆ ಆಗ್ತಾ ಇಲ್ಲ. ಅಕ್ರಮ ಮದ್ಯ ಮಾರಾಟ ನಿಷೇಧ ಮಾಡ್ಬೇಕಂತೇಳಿ ಇವತ್ತು ಇವರೆಲ್ಲರೂ ಕೂಡ ಬಂದಿದ್ರೆ, ಎಲ್ಲ ತಾಯಂದ್ರಿಗೂ ಕೂಡ ನಾನು ನಮಸ್ಕರಿಸ್ತಾ ಇದ್ದೀನಿ. ಈಗ ಈ ವಿಚಾರವಾಗಿ, ಮನವಿ ಪತ್ರ ವಿಚಾರವಾಗಿ ನಮ್ಮ ವಿರುಪಮ್ಮಕ್ಕ ಅವರು ಕೂಡ ಒಂದೆರಡು ಮಾತಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಈ ಮನವಿ ವಿಚಾರವಾಗಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಈಗ ಕನ್ನಾರಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸ್ಬೇಕಂತೇಳಿ ಇವತ್ತು ಕನ್ನಾರಿ ಗ್ರಾಮದಿಂದ ಮಹಿಳೆಯರು ಈ ಒಂದು ಹೋರಾಟ ಮನವಿ ಕೊಡ್ಲಿಕ್ಕೆ ಸಿಂಧನೂರು ತಾಲೂಕಿನ ಅಬಕಾರಿ ಇಲಾಖೆಗೆ ಭಾಗವಹಿಸ್ಯಾರ. ಅವರಿಗೆ ಯಾಕಂತಂದ್ರೆ ಧೈರ್ಯ ಮಾಡಿ ಇವತ್ತು ಸುಮಾರು ಜನ ಹೆಣ್ಮಕ್ಳು ಬಂದಿದ್ರು, ಆದ್ರೂ ಅವ್ರ ಗಂಡಂದಿರು ತಹಸೀಲ್ ಆಫೀಸ್ ಮುಂದೆಯಿಂದ ಬಂದು ಅವ್ರನ್ನ ಬಡ್ದು ಕರ್ಕೊಂಡು ಹೋಗ್ಯಾರ ಅಂತ ಹೇಳ್ತಾ ಇದ್ರು. ಬಹಳ ಬೇಸರ. ಯಾಕಂತಂದ್ರೆ ಅವ್ರಿಗೆ ದಿನನಿತ್ಯ ಅಲ್ಲಿ 2 ಮನೆಗಳಲ್ಲಿ ಮಾರಾಟ ಮಾಡ್ತಾರಲ್ಲ, ಇವಾಗ ಇವರೆಲ್ಲ ಮಾತಾಡ್ಬೇಕಾದ್ರೆ ನಮಗೆ ಕಣ್ಣ ನೀರು ಬರ್ತಾವ. ಮದುವೆ ಆಗೈತೆ, ತಿರ್ಗಾ ಮರ್ದಿನೇ ಹೋಗಿ ಅವ್ರ ಮನ್ಯಾಗ ಹುಡುಗ ಹೋಗಿ ಉಂಗ್ರ ಬತ್ತಿಟ್ಟು ಬಂದಾನಂತ. ಆಮೇಲೆ ಮನೆಗಿರೋಂಥ ಸಾಮಾನುಗಳು ಏನದವ ಆ ಒಂದು ಅಂಗಡಿಗೆ ಮನೆಗೆ ಹೋಗಿ ಕೊಟ್ಟು ಬರ್ತಾರೆ. ಇಂಥ ಪರಿಸ್ಥಿತಿ. ಆಮೇಲೆ ವರ್ಷಾನುಗಟ್ಲೆ ಉದ್ರಿ ಕುಡಿದು ಮತ್ತೇನ್ ಮಾಡ್ತಾರಂತ, ವರ್ಷಾನುಗಟ್ಲೆ 10,000 ರೂಪಾಯಿ ಒಂದ ಸಲ ಹೋಗಿ ಅವ್ರ ಮನೆಗೆ ಕಟ್ಟಿ ಬರ್ತಾರ. ಎಂತ ಅಂದ್ರೆ ಸಾಲ ಮಾಡಿ ಸರಾಯಿ ಕುಡಿಯೋದು. ಇವತ್ತು ಇಲ್ಲಿ ಎಲ್ಲ ಹೆಣ್ಮಕ್ಳು ಹೇಳ್ತಾ ಇದ್ರು, ಅವ್ರ ಮಗ ಬಡದನಂತ, ನಾನು ಸತ್ತೋಗ್ಬೇಕಮ್ಮ ಬದುಕಿನ ಅಂತೇಳಿ. ಇವ್ರು ಕಣ್ಣೀರ್ ಹಾಕ್ತಾರಲ್ಲ, ಅವರು ನೊಂದು ಬೆಂದು ಇವತ್ತು ಅಬಕಾರಿ ಆಫೀಸಿಗೆ ಮನವಿ ಕೊಡಕ್ ಬಂದಾರ. ಯಾಕಂದ್ರೆ ಇಲ್ಲೊಬ್ಬ ತಾಯಿ ಅಳ್ತಾ ಇದ್ದಾಳ. ಕಷ್ಟ ಏನಂತಂದ್ರ ಅವ್ರದ್ದು ಇವತ್ತು ಮನೆಯಲ್ಲಿ ಇರೋಂಥದ್ದು ಏನು ಅಕ್ಕಿ ಬ್ಯಾಳೆ ಮೊದ್ಲು ಮಾಡಿ, ಸೀರೆ ಮೊದ್ಲು ಮಾಡಿ ಇಟ್ಟು ಬಂದಾರ ಅವ್ರ ಮಕ್ಕಳು. ಹಂಗಾಗಿ ಇಷ್ಟು ಕಷ್ಟ ಹೆಣ್ಮಕ್ಳಿಗೆ ಬಂದೈತಿ. ಯಾಕಂತಂದ್ರೆ ಇವತ್ತು ನಾವೇನು ಅವ್ರೇನ್ ಲೈಸೆನ್ಸ್ ಇಟ್ಟು ಅಂಗಡಿ ಮಾಡಕತ್ತಿಲ್ಲ, ಅವರು ಮನೆಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ. ಅಂತವ್ರ ಮೇಲೆ ಸರ್ಕಾರ ಕ್ರಮ ತಗೋಬೇಕಂತೇಳಿ ನಾವು ಅಬಕಾರಿ ಇಲಾಖೆ ಅಬಕಾರಿ ಅವರಿಗೂ ಕೂಡ ಕೇಳ್ತಾ ಇದೀವಿ. ಈಗಾಗಲೇ ತಹಸೀಲ್ದಾರ್ ಅವರಿಗೂ ಕೂಡ ಒಂದು ಮನವಿಯನ್ನು ಕೊಡ್ತೀವಿ. ಯಾಕಂತಂದ್ರೆ ಮುಂದಿನ ದಿನದಾಗ ಮನೆಯಲ್ಲೇ ರಾಜಾರೋಷವಾಗಿ, ಭಯ ಇಲ್ಲ ಅವ್ರಿಗೆ, ಹೋಗ್ರಿ ಏನ್ ಮಾಡ್ಕೊಂತೀರಿ, ಅವ್ರು ಏನ್ ಮಾಡ್ತಾರ, ಆಮೇಲೆ ಬಂದವರಿಗೆ ನಾವು ಲಂಚ ಕೊಟ್ಟು ಕಳಿಸಿ ಬಿಡಬಹುದು ಅನ್ನುವಂತ ಧೈರ್ಯ ಕೂಡ ಅವ್ರಿಗೆ ಐತೆ. ಮನೆಯಲ್ಲಿ ಮಾರಾಟ ಮಾಡೋರಿಗೆ ತಕ್ಷಣ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆ ಊರಲ್ಲಿ ಅಕ್ರಮ ಮದ್ಯ ಮಾರಾಟ ನಿಲ್ಲಬೇಕಂತೇಳಿ ಈ ಮುಖಾಂತರ ನಾವು ಅಧಿಕಾರಿಗಳಿಗೆ ಕೇಳಕ್ಕೆ ಇವತ್ತು ಬಂದಿವಿ ಅಂತೇಳಿ ಹೇಳ್ತೀವಿ. ಧನ್ಯವಾದಗಳು. ಈಗ ಅದೇ ಊರಿನ ಅವರು ಹೋರಾಟಗಾರರು ಹಲವಾರು ಹೋರಾಟಗಳನ್ನ ಮಾಡಿ ಸಮಾಜದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂತ ನಿರುಪಾದಿ ನಾಯಕ್ ಕನ್ನಾರಿ ಅವರು ಇದ್ದಾರೆ. ಅವರು ಕೂಡ ಒಂದೆರಡು ಮಾತಾಡೋಕೆ ಏನಾಗ್ತಾ ಇದೆ ನಿಮ್ಮ ಊರಿನಲ್ಲಿ? ಏನಿಲ್ಲ ಸರ್, ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬ ಯುವಕರು ಹುಡುತದ ದಾಸರಾಗೋದ್ರಿಂದ ಮನೆ ಸಂಸಾರಗಳ ತುಂಬ ಕೆಟ್ಟದಿರುತ್ತೆ. ಹಾಗಾಗಿ
ದಯವಿಟ್ಟು ಇದನ್ನು ರದ್ದು ಮಾಡಬೇಕು ಸರ್. ತಹಸೀಲ್ದಾರ್ ಆಗಿರ್ಬೋದು, ಇದು ಅಬಕಾರಿ ಇಲಾಖೆಯ ನಿರೀಕ್ಷಕರಾಗಿರ್ಬೋದು, ದಯವಿಟ್ಟು ಈ ಕುಟುಂಬದಿಂದ ಯುವಕರೆಲ್ಲ ಊರಲ್ಲಿ ಕೆಡ್ತಾ ಇದ್ದಾರೆ. ಹಾಗಾಗಿ ತಂದೆ ತಾಯಿ ಕೂಡ ಮನೆಯಲ್ಲಿ ಬೆಲೆ ಇಲ್ಲ ಅವ್ರು ಕುಡಿಯೋದ್ರಿಂದ. ಕುಡಿಯೋಕೆ ಅವ್ರಿಗೆ ರೊಕ್ಕ ಕೊಡಲಿ ಅಂದರೆ ಇವ್ರಿಗೆ ಮನೆ ಸಂಸಾರ ನಡೆಸೋದೇ ಕಷ್ಟ ಆಗುತ್ತೆ. ಕೊಡಲಿ ಅಂದರೆ ಮನೆ ಸಾಮಾನು ಇದು ಇರ್ತಾರೆ. ಹಾಗಾಗಿ ಈ ದಯವಿಟ್ಟು ಈ ಕುರಿತವನ್ನು ತಾವೆಲ್ಲರೂ ಸಂಘಟನೆಕಾರರು ನೀವು ಕೂಡ ನನ್ನ ಕೈ ಜೋಡಿಸಿದ್ರಿ. ದಯವಿಟ್ಟು ಈ ಮದ್ಯಪಾನನ ನಿಷೇಧ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಈಗ ಅಮ್ಮ ಬರ ಪತ್ರ ಬಾ ಅವ ಹೆಂಗೈತಿ ನಿಮ್ಮೂರಾಗ ಎಣ್ಣೆ ಬಂದು ಎಣ್ಣೆ ಮಾರೋದು ಏನೇನ್ ಸಮಸ್ಯೆ ಆಗ್ತಾ ಇದೆ, ಯಾರೆಲ್ಲ ಜೀವ ಕಳ್ಕೊಂಡು ಹೋಗ್ಯಾವ, ಯಾರೆಲ್ಲ ಬಂಗಾರ ಮಾರ್ಯಾರ, ಯಾರೆಲ್ಲ ಕುಟುಂಬಗಳು ಬೀದಿಗೆ ಬಂದವ ಸ್ವಲ್ಪ ಹೇಳು. ಬಂಗಾರ ಮಾರ್ತಾರ, ಬೀದಿಗೆನು ಬಂದವ, ಜಡ್ಡು ನಚ್ಚೈತೆ, 3-4 ಸತ್ತೋಗ್ಯಾರ ಸತ್ತೋಗ್ಯಾರ ಕೂಡ ಅರಿವಿಲ್ಲ ಊರಾಗ. ಅರುವ ಇಲ್ಲ, ಲೈಸೆನ್ಸ್ ಏನು ಅವ್ನು ಕೂಡ ತಂದಿಲ್ಲ. ಅಂಗಡಿ ಅವ್ರು ಯಾರು ಮಾರೋರ ಹತ್ರ ಏನು ಲೈಸೆನ್ಸ್ ಇಲ್ಲ, ಏನಿಲ್ಲ, ಎಲ್ಲಿ ಮಾರ್ತಾರ ಅವ್ರು? ಮನೆಗೆ ಮಾರ್ತಾರ. ಯಾರು ಅಂಜಿಕಿಲ್ಲ, ಯಾರು ಬಾಯಿಲ್ಲ. ಯಾವತ್ತನ ಪೊಲೀಸ್ ಬಂದ್ರ ಲಂಚ ಕೊಟ್ಟು ಕಳಿಸ್ಬಿಡ್ತಾರೆ. ಈಗ ಅಮ್ಮ ರಾಮಮ್ಮ ಅವರು ಹೇಳ್ತಾ ಇದಾರೆ, ಏನಾದ್ರು ಅಕ್ರಮ ಮದ್ಯ ಮಾಡೋ ಅಂತ ನಿಷೇಧ ಮಾಡ್ಲಿಕ್ಕೆ ಏನಾದ್ರು ಪೊಲೀಸರಾಗ್ಲಿ ಅಥವಾ ಅಬಕಾರಿ ಇಲಾಖೆ ಹೋದ್ರೆ ಲಂಚ 500,000 ಕೊಟ್ಟು ಅವ್ರನ್ನ ಸರಿ ಮಾಡಿ ಮತ್ತೆ ವಾಪಸ್ ಕಳಿಸ್ತಾ ಇದಾರೆ. ಯಾರವರು ಕನ್ನಾರಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡೋರು ಅಂತೇಳಿ. ಈಗ ಅಧಿಕಾರಿಗಳು ಯಾಕೆ ಅವ್ರದ್ದು ಏನದು ಜೀತದಾಳುಗಳ ಇವರು ತಮ್ಮ ಕೆಲಸ ತಾವು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಬಂದಾಗುತ್ತ. ಇವ್ರು ಅಲ್ಲಿ ಹೋದಾಗ 50, 100, 1000, 1500 ಇಸ್ಕೊಂಬಂದಾಗ ಅವ್ರಿಗೇನು ಪೊಲೀಸ್ ನಾನು ಹೇಳ್ಕೊಂತ ಹೋಗು, ತಹಸೀಲ್ದಾರ ನಾನು ಹೇಳ್ಕೊಂತ ಹೋಗು. ಯಾಕಂದ್ರೆ ಇವ್ರು ಅಲ್ಲಿ ಹೋಗಿ ಏನಾದ್ರು ಒಂದು ಕೈ ಬಿಸಿ ಮಾಡ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ವಾದ ಬೇರೆ 3 ವರ್ಷದ ಮುಂದೆ ಹಿಂಗ ಆಗಿತ್ರಿ, ಹಿಂಗ ಬಿಗು ಮಾಡಿದೀವ್ರಿ, ಹಿಂಗ ಕರ್ಕೊಂಡ ಮಾಡಿ ಹೋರಾಟ ಮಾಡಿದೀವಿ. ಮಾಡಿದ್ರು ಪೊಲೀಸರು ಬಂದ್ರು, ಹಿಂಗ ಸುತ್ತ ಬಾಟ್ಲಿ ಇಟ್ಕೊಂಡು ಜ್ವಾದದಾಗ ದೇಕಿದ್ರು. ಪೊಲೀಸ್ ಒಬ್ಬತ್ ಬಂದು ಜ್ವಾದಾಗ ಉದ್ದಕ್ಕೆ ಹೋದ, ನೋಡಿದ ಬಂದ್ಬಿಟ್ಟ. ಒಬ್ಬತ್ತ ಮುಖಂಡ್ರಾದತ್ತ ಅತೇನ್ ಮಾಡಿಬಿಟ್ಟ, ಹಿಂಗ ಬಕ್ಕಂದಾಗ ಇಟ್ಟ, ಏನಂಗಮ್ಮ ಎಲ್ಲಿ ಸಿಗೋಳ್ರು ಹೋಗ್ಬಿಟ್ರು, ನಾಳೆ ಅಧಿಕಾರಿಗಳು ನಿರ್ಲಕ್ಷ್ಯ ಅದ್ರ ಮೇಲೆ ಜವಾಬ್ದಾರಿ ತಂದು ಇಲ್ಲ ಅಂದ್ರೆ ಇವ್ರು ಕೊಟ್ರ ಉಣಕ ತಿನ್ನಕ ಕುರಿ ಏನೇನ್ ಮಾಡ್ತಾರೇನ್ರಿ ಹಂಗಂತೀರಿ. ನಮ್ಗ್ ಒಟ್ಟ ನಮ್ಮೂರ್ ಒಟ್ಟಿನಲ್ಲಿ ಊರಾಗ ಒಂದ್ 4-5 ಜೀವ ಹೋಗ್ಯಾವ. ಆಮೇಲೆ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದವ. ನಮ್ಮನ್ನ ಬಡದಾರ ಮಕ್ಕಳು, ಮಕ್ಕಳು ನಿಮ್ಗೆ ಬಿಡದಾರ, ನಮ್ಮನ್ನ ಬಡದವ ರೊಕ್ಕ ಕೊಡಲು ಬಡಿತಾರ. ಹಿಂಗ ಅಂತ ಮಾತಾಡ ಕಾರಣ ಯಾವುದು? ಸರಾಯಿ. ಸರಾಯಿಂದನೇ ಅವ್ರಿಗೆಲ್ಲ ಶಕ್ತಿ ಬರುತ್ತೆ, ಮೈಯಾಗ ಬಾಯಾಗ. ನನ್ನ ಮಗ್ಗ ನಾನು ಅಂತ ಇನ್ನೊಬ್ರು ಬೇಡ ಯಪ್ಪ, ಸಾಯಂಗಾಗಿ ಬೇಡ, ಕೈ ನಿಲ್ತೀನಿ ಬಿಡೊಂದು. ದೇವ್ರು ದಿಂಡ್ರು ಗಿಡ ಗಂಟೆ ಎಲ್ಲ ಬಗೆರ್ದಕ್ಕೆ ಏನಂತ ಲಾಸ್ಟ್ ನಾನು ಇವತ್ತ ಸಾಯ್ಲಿ, ನಾ ಕುಡಿಯೋದು ಬಿಡೋಗಲ್ಲ. ಹೆಂಡತಿ ಮಕ್ಕಳು ಎಲ್ಲರೂ ಇದಾರೆ, ಸ್ವಸ್ಥರು ಇದೆ, ಮೊಮ್ಮಕ್ಕಳಿದ್ದಾವ. ಈಗ ಕರೆಯೋಣ ಸರ್ನ, ಕರೆಯೋಣ ಅವ್ರ ಮುಂದೆ ಅವ್ರಿಗೆ ಹೇಳೋಣ. ನಮ್ಮ ಸರ್ ಬನ್ನಿ ಸರ್. ಬಂಧುಗಳೇ, ಕೇಳಿಸ್ಕೊಂಡ್ರಲ್ಲ, ಕನ್ನಾರಿ ಅನ್ನುವಂತ ಒಂದು ಪುಟ್ಟ ಗ್ರಾಮ. ಅಲ್ಲೇನೋ ಸಾವಿರಾರು ಮನೆಗಳಿಲ್ಲ, ಇರುವಂತದ್ದು ಕೇವಲ 100ರಿಂದ 150 ಮನೆ. ಅಲ್ಲಿ ಈಗಾಗಲೇ 4-5 ಜನ ಯುವಕರು ಕುಡಿದು ಹಾಳಾಗಿ ತಮ್ಮ ಜೀವನವನ್ನೇ ಕಳ್ಕೊಂಡಿದ್ದಾರೆ. ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿದ್ದಾವೆ. ಎಷ್ಟೋ ಬಂಗಾರಗಳು, ಬೆಳ್ಳಿಗಳು, ಮನೆಯಲ್ಲಿದ್ದಂತ ವಸ್ತುಗಳು, ಸಾಮಾನುಗಳು ಎಲ್ಲವೂ ಕೂಡ ಮಾರಾಟ ಮಾಡಿ ತಾಳಿ ಸರ ಮಾರ್ಯಾನ ಬಂದ್ರು. ಈಗ ನಮ್ಮ ನಿರೀಕ್ಷಕರಾಗಿರ್ತಕ್ಕಂಥ ನಮ್ಮ ಏನಿಲ್ಲ, ನಿಮ್ಮ ಸಹಕಾರದಿಂದ ಗೋಹತ್ಯೆಯಲ್ಲಿ ಮಾಡುವ ಸ್ವಲ್ಪ ಮಟ್ಟಿಗೆ ಅಕ್ರಮ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ,
ವಾಪಸ್ ತಗೊಂಡೋಗಿದ್ದಾರೆ. ಒಟ್ಟಾರೆಯಾಗಿ ಇವ್ರದ್ದು ಬೇಡಿಕೆ ಏನಪ್ಪ ಅಂದ್ರೆ 2 ಮಂದಿ, ಒಂದು ಯಾರ ಮಕ್ಕಿ ಈಗ ಏನ್ ಮಾಡ್ತಾರೆ ಬಂದ್ ಮಾಡ್ತಾರೆ. ಅದಕ್ಕೊಂದು 3-4 ನೀವೇನ್ ಮಾಡ್ತೀರಿ, ಮತ್ತೊಬ್ಬ ಯಾವನೋ ಮಾರ್ತಾ ಇದ್ದಾನೆ 2 ಬಾಟ್ಲ್ ಇಟ್ಕೊಂಡು ಹಾಕ್ತಾ ಇದ್ದಾನೆ, ನಮಗೆ ಫೋನ್ ಮಾಡಾಕತ್ತೀರಿ ಅಂದ್ರೆ ಒಂದೇ ಹಳ್ಳಿ ಇರಂಗಿಲ್ಲ. ಅದಕ್ಕೆ ಏನಿದೆ, ಒಂದು 3-4 ದಿವಸ ನಮ್ಗೆ ಟೈಮ್ ಕೊಟ್ಟರೆ ಅಷ್ಟಾಗಿ ನಾನು ಕಳಿಸ್ತೀನಿ, ನಮ್ಮ ಸಿಬ್ಬಂದಿನ ಕಳಿಸ್ತೀನಿ. ಆಮೇಲೆ ಒಂದು ದಿವಸ ನಾನು ಬರ್ತೀನಿ. ಒಂದು 3-4 ದಿವಸ ನಿಮ್ಮ ಊರಲ್ಲಿ ನಾನು ಬಂದ ಬೈಕ್ ತಗೊಂಡವರು ಕೂಡ ಹೋಗಿ ಅವ್ರಿಗೆ ಮಾಹಿತಿ ಕೊಟ್ಟು ಈ ತರ ನಮಗೆ ನಿಮ್ಮೂರವರು ಮನವಿ ಕೊಟ್ಟಿದ್ದಾರೆ, ನೀವೇ ಪರ್ಟಿಕ್ಯುಲರ್ ಹೆಸರು ಹೇಳ್ತಾ ಇದ್ರೆ ಯಾರು ಮಿನಿಸ್ಟರ್ ಹೆಸರು ಹೇಳೋರು ಕೇಳಂಗ ಇವರೇನೆ ಬಂದು ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ಆಕ್ಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಸೂಚನೆ ಕೊಡ್ತಿರೋ ಅಥವಾ ಒಂದು ಮನವಿ ಏನೋ ನಿಮ್ದು ಒಂದು ನೋಟಿಸ್ ಕೊಡ್ತಿರೋ. ಆಯ್ತು, ನಾನು ಇವತ್ತು ಕಳಿಸ್ತೀನಿ. ಕೊಡ್ತೀರಾ? ಇಲ್ಲ, ನಾನು ಓದ್ತೀನಿ. ಹೇಳಿದ್ರಲ್ಲ, ಇನ್ನೇನು ಮತ್ತೆ ಅದನ್ನ ಹೇಳೋದು. ಓದ್ಬೇಕ್ರೆ? ಬರೀ ಹತ್ರ ಬರ್ರಿ, ಬರ್ರಿ ಅರ್ಥ ಆಯ್ತು. ನಾಳೆಗೆ ಬನ್ನಿ. ಆಗಲಿ ಆಗಲಿ ಆಗಲಿ, ನಾನು ಹಳ್ಳಿಯಿಂದ ಬಂದೇನೆ, ಮಾಡೋಣ. ಮಾನ್ಯ ಉಪ ಅಬಕಾರಿ ಆಯುಕ್ತ ಕಾರ್ಯಾಲಯ ಸಿಂಧನೂರು, ಅಬಕಾರಿ ನಿರೀಕ್ಷಕರ ಕಾರ್ಯಾಲಯ ಸಿಂಧನೂರು. ವಿಷಯ: ಕನ್ನಾರಿ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ದೂರು. ಮಾನ್ಯರೇ, ಕನ್ನಾರಿ ಗ್ರಾಮದಲ್ಲಿ ಕೆಲವು ವ್ಯಕ್ತಿಗಳು ಯಾವುದೇ ಪರವಾನಗಿ ಇಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಮತ್ತು ವಸತಿ ಪ್ರದೇಶಗಳಲ್ಲಿ ಸಮೇತ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡುತ್ತಿದ್ದಾರೆ. ಇದರ ಪರಿಣಾಮವಾಗಿ ಊರಿನ ಯುವಕರು ಕುಟುಂಬಗಳ ಸಾರ್ವಜನಿಕ ಸುವ್ಯವಸ್ಥೆಗೆ ಉಂಟಾಗುತ್ತದೆ. ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರಿಗೆ ತೊಂದರೆಯಾಗುತ್ತಿದೆ. ಇದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಈ ಅಕ್ರಮ ಮಾರಾಟವು ಸರ್ಕಾರಿಗಳಿಗೆ ವಿರುದ್ಧವಾಗಿ ಸಮಾಜಕ್ಕೆ ಗೊಂದಲ ಉಂಟು ಮಾಡುತ್ತಿದೆ. ಗ್ರಾಮದ ಅಲ್ಲಲ್ಲ, ನಿಮ್ಮ ತೊಂದರೆಗಳು ನನಗೆ ಅರ್ಥ ಆಗಿದೆ. ನಾನು ಇವತ್ತೊಬ್ಬರು ಕಳಿಸ್ತೀನಿ, ಒಂದು 3-4 ದಿವಸದಲ್ಲಿ ಕಂಪ್ಲೀಟ್ಲಿ ಬರ್ತೀನಿ.
ಇದು ಒಂದ್ಸಲ. ಆಮೇಲೆ ಅದೇ ರೀತಿ ಈಗ ಮಾರ್ಸಿಲ್ವರದಲ್ಲಿ ಕೂಡ ಅಂಗಡಿಗಳೆಲ್ಲ ಬಂದ್ ಮಾಡ್ಯಾರ. ಒಂದ್ 2-3 ಜನ ಏನೈತೆ ಅಲ್ಲಿ ಏನು ನೀಟ್ ಕೊಟ್ಟಿದ್ದಾರೆ, ಸಾಯಂಕಾಲ ಅಲ್ಲೆಲ್ಲಿ ಬಕ್ಕಣದಾಗ ಇಟ್ಕೊಂಡು ಹೋಗಿ ಹಿಂಗೆಲ್ಲ ಮಾರಾಟ ಮಾಡಕತ್ತಾರ ಸರ್. ಅಲ್ಲಿನೂ ಇನ್ನೂ ಸ್ವಲ್ಪ ಬಂದೋಬಸ್ತ್ ಮಾಡ್ಬೇಕು ಸರ್. ಯಾಕಂತಂದ್ರೆ ಅವಾಗ ಬಂದಾರ ತಿರುಗಿ ಯಾರು ಅಲ್ಲಿ ಆಮೇಲೆ ಅಲ್ಲಿ ಬಿಟ್ಟು ಬಿಟ್ಟಾರ ಅಂತೇಳಿ ಇವಾಗ ಏನ್ ಮಾಡ್ತಾರೆ ಸರ್, ಒಂದ್ 2-3 ಜನ ಬಕ್ಕಣದಾಗ ಇಟ್ಕೊಂಡು ಹೋಗಿ ಅಲ್ಲಿ ಎಲ್ಲಿ ಕರಿಯಪ್ಪ ಗುಡಿ ಮುಂದಾನೆ ಮಾರಾಟ ಮಾಡ್ತಾರೆ. ಅಲ್ಲಿ ತಂದು ನಿಟ್ಟೋಟ್ಯಾರ ಸರ್ ಚೀಲ್ಗಳು. ಆ ನಿಟ್ಟಿನ ಮರಿ ಕುತ್ಕೊಂಡು ಕೊಟ್ಟು ಹೋಗಕತ್ತಾರ ಅಂತೇಳಿ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ವಾಪಸ್ ತಾವು ಇನ್ನೊಂದ್ಸರಿ ಅವಾಗ ಸ್ವಲ್ಪ ಎಚ್ಚರಿಕೆ ಕ್ರಮವಾಗಿ ಎಚ್ಚರಿಕೆ ದಾಳಿ ಮಾಡಿದಾಗ ಅವ್ರು ಮತ್ತೆ ಇನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಕಡಿಮೆ ಮಾಡ್ತಾರೆ ಅನ್ನೋದು ಒಂದು ಭರವಸೆ ಇದೆ. ಅದಕ್ಕೆ ಪೂರ್ತಿ ಕಡಿಮೆ ಬರ್ರಿ ಎಲ್ಲರೂ ಬರ್ರಿ ಅವ ಒಂದು ಬರ್ರಿ ಅಮ್ಮ ನಿಂತು ಹಿಂದೆ ನಿಂತು ಸೈಡ್ ಸರಿ ಇಲ್ಲಿ ಇಲ್ವಾ ಇಲ್ವಾ ಅಲ್ಲಿ ಅವ್ನು ನಿಂತದ್ದು ಬಾ, ಇಲ್ಲಿ ಸಾಕು. ಇಲ್ಲ ನಾ ಹಿಡ್ದೆ ಹಿಡ್ಕ ಆ ಕಡೆ ನೋಡಿ ನಾಗಮ್ಮ ಒಂದ. ಈ ಕಡೆ ನೋಡಿ ಈ ಕಡೆ ಬರ್ತಾನೆ ಫೋಟೋ ಸರ್ ಬರ್ತದೆ ಸರ್. ಅಣ್ಣ ಅಯ್ಯಪ್ಪ ಅಪ್ಪ ನಿಮ್ಮ ಫೋನ್ ಒಂದು ತೆಗಿ ಆಗ್ತಾರೆ ಸರ್ ಆಗ್ತಾರೆ ಏನು ಕಾಣ್ತೇನವ ಫೋಟೋ ಕಾಣಕತ್ತೀರ?